ನಮಸ್ಕಾರ ಎಲ್ಲರಿಗೂ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಹೌದು, ನೀವು ಆಲ್ರೆಡಿ ತಮ್ಮನೇಲಿ ನೋಡಿ ಅನ್ಕೊಂಡಿದ್ದೀರಲ್ಲ. ಹೌದು, ಇವತ್ತೊಂದು ಒಳ್ಳೆ ರೆಸಿಪಿ ಗುಲಾಬ್ ಜಾಮ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಬರೀ ಗುಲಾಬ್ ಜಾಮ್ ಅಲ್ಲ, ಮ್ಯಾಂಗೋ ಗುಲಾಬ್ ಜಾಮು ತುಂಬಾ ಚೆನ್ನಾಗಿದೆ. ತುಂಬ ಟೇಸ್ಟಿಯಾಗಿ ರುಚಿ ಅಡುಗೆಯಲ್ಲಿ ನಾನು ಗುಲಾಬ್ ಜಾಮ್ನ ಮಾಡ್ತಾ ಇದ್ದೀನಿ. ಈ ಮ್ಯಾಂಗೋ ಗುಲಾಬ್ ಜಾಮ್ ಹೇಗೆ ಟ್ರೈ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ತಪ್ಪದೇನೆ ನೋಡಿ ಸ್ಟೆಪ್ ಬೈ ಸ್ಟೆಪ್ ಮಾಡೋದನ್ನ ನೋಡಿ. ಯಾಕಂತ ಹೇಳಿದ್ರೆ ಒಂದು ಮಿಸ್ಟೇಕ್ ಆದ್ರೂ ಗುಲಾಬ್ ಜಾಮಲ್ಲಿ ಫೇಲ್ಯೂರ್ ಆಗೋರು ಜಾಸ್ತಿನೇ ಇರ್ತಾರೆ. ಯಾಕಂತ ಹೇಳಿದ್ರೆ ಗುಲಾಬ್ ಜಾಮ್ ಮಾಡೋದು ನೋಡೋಕ್ಕೆ ಈಸಿ, ಮಾಡೋಕ್ಕೂ ಅಷ್ಟೇ ಈಸಿ ಇರುತ್ತೆ. ಅದರಲ್ಲಿ ಏನಾದರೂ ಫೇಲ್ಯೂರ್ ಆದರೆ ಅಷ್ಟೇ ಬೇಗ ಫೇಲ್ಯೂರ್ ಆಗ್ತೀವಿ. ಹೌದು, ಇವಾಗ ನಾನು ಇಲ್ಲಿ ಅರ್ಧ ಕೆ ಜಿಯಷ್ಟು ಶುಗರ್ನ ತೊಗೊಂಡಿದ್ದೀನಿ. ಇಲ್ಲಿ ನಾನು ಈಸ್ಟ್ ಎಂಡಿದು ಗುಲಾಬ್ ಜಾಮ್ ಮಿಕ್ಸನ್ನು ಕೂಡ ನಾನಿಲ್ಲಿ ತೊಗೊಂಡಿದ್ದೀನಿ. ಮಿಕ್ಸ್ ಬಂದು 300 ಗ್ರಾಮ್ಸ್ ಗುಲಾಬ್ ಜಾಮ್ ಮಿಕ್ಸ್ ಇದೆ. ಇದ್ರ ಜೊತೆ ನಾನು ಇಲ್ಲಿ ಏಲಕ್ಕಿ ಪುಡಿಯನ್ನು ತೊಗೊಂಡಿದ್ದೀನಿ. ಇದ್ರ ಜೊತೆ ನಾನು ಏಲಕ್ಕಿ ಪುಡಿಯನ್ನು ಇಟ್ಕೊಂಡು, ಏಲಕ್ಕಿ ಪುಡಿ ಜೊತೆ ನಾನು ಸ್ವಲ್ಪ ಕೇಸರಿ ದಳಗಳನ್ನು ಕೂಡ ಇಟ್ಕೊಳ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಒಂದು ಮ್ಯಾಂಗೋ ತೊಗೊಂಡು ಮ್ಯಾಂಗೋ ಪಲ್ಪನ್ನು ಕೂಡ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಪ್ಯೂರಿಗೆ ಯಾವುದೇ ಥರದ ಶುಗರನ್ನು ನಾನೇ ಆ್ಯಡ್ ಮಾಡ್ಕೊಂಡಿಲ್ಲ. ಪ್ಯೂರ್ ಮ್ಯಾಂಗೋ ಪ್ಯೂರಿ. ನಾನು 3 ಸ್ಪೂನಷ್ಟು ತುಪ್ಪವನ್ನು ತೊಗೊಂಡಿದ್ದೀನಿ. ಮತ್ತು ನಾನು ಒಂದು ಚಿಟಿಕೆಯಷ್ಟು ಉಪ್ಪನ್ನು ಕೂಡ ತೊಗೊಂಡಿದ್ದೀನಿ. ಈ ಸ್ಟೆಪ್ಪು ತುಂಬಾ ಇಂಪಾರ್ಟೆಂಟು. ಸ್ಟೆಪ್ ಬೈ ಸ್ಟೆಪ್ ಮಾಡೋದ್ರಲ್ಲಿ ತುಂಬ ಇಂಪಾರ್ಟೆಂಟು. ಯಾಕಂತೇಳಿದ್ರೆ ಒಂದು ಸ್ಟೆಪ್ ಮಿಸ್ ಆಯಿತು ಅಂದ್ರೆ ಗುಲಾಬ್ ಜಾಮ್ ಚೆನ್ನಾಗಿ ಬರಲ್ಲ. ನೋಡಿ ಹೇಗೆ ಟ್ರೈ ಮಾಡೋದಂತ ತೋರಿಸ್ಕೊಡ್ತೀನಿ. ಇವಾಗ ನಾನು ಒಂದು ಬೌಲಲ್ಲಿ ಗುಲಾಬ್ ಜಾಮ್ ಮಿಕ್ಸನ್ನು ಹಾಕ್ಕೊಂಡು ಕೈಯಲ್ಲಿ ಸ್ಕ್ವೀಸ್ ಮಾಡ್ಕೊಳ್ತಿದ್ದೀನಿ. ಇದರಲ್ಲಿ ಉಂಡೆ ಇರುತ್ತೆ. ನೀವು ಹಾಗೇನೆ ಡೈರೆಕ್ಟಾಗಿ ವಾಟರ್ ಹಾಕಿ ಎಲ್ಲ ಮಿಲ್ಕ್ ಹಾಕಿ ಕಲಿಸ್ಕೊಬಿಟ್ರೆ ನಿಮಗೆ ಗುಲಾಬ್ ಜಾಮ್ ಮಾಡಿದ ಮೇಲೆ ಅದು ತಿಂತೀರಲ್ಲ, ಆವಾಗ ನಿಮಗೆ ಅದು ಫೀಲ್ ಆಗುತ್ತೆ. ಒಳಗಡೆ ಹಿಟ್ಟು ಬಾಯಿಗೆ ಸಿಗುತ್ತೆ. ನಿಮಗೆ ಅದು ಆಲ್ರೆಡಿ ನಿಮಗೆ ಕೆಲವರಿಗೆ ಅದು ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಅಂತಲೇ ಹೇಳ್ಬೋದು. ಸೊ ಇವಾಗ ನಾನು ಒಂದು ಬೌಲಷ್ಟು ಮ್ಯಾಂಗೋ ಪ್ಯೂರಿಯನ್ನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಗುಲಾಬ್ ಜಾಮ್ ಮಿಕ್ಸ್ ಜೊತೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಹಿಟ್ಟಿನ ಹದದಲ್ಲಿ ಕಲಿಸ್ಕೊಳ್ತಿದ್ದೀನಿ. ಸ್ವಲ್ಪ ಮಿಲ್ಕನ್ನು ಕೂಡ ಸೇರಿಸ್ಕೊಳ್ತಿದ್ದೀನಿ. ನೋಡಿಕೊಂಡು ಕಲಿಸ್ಕೊಳ್ಳಿ. ನಿಮಗೆ ಹಿಟ್ಟು ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದರೆ, ನಿಮ್ಮ ಕೈಯಿಂದ ಹಿಟ್ಟು ಬೀಳಬಾರ್ದು, ಆವಾಗನೇ ನಿಮಗೆ ಹಿಟ್ಟಾಗಿದೆ ಅಂತಲೇ ಅರ್ಥ. ನಾನಿಲ್ಲಿ ಸ್ವಲ್ಪ ತುಪ್ಪವನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಹಿಟ್ಟನ್ನು ನೋಡಿ ಈ ಹದದಲ್ಲಿ ಕಲಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ತೇವ ಬಟ್ಟೆಯನ್ನು ಹಾಕಿ ನಾನು ಇದನ್ನು ಸ್ವಲ್ಪ ರೆಸ್ಟಾಗಿ ಇಡ್ತೀನಿ. ನಿಮಗೆ ಹಿಟ್ಟು ಡ್ರೈ ಆಗಿಬಿಟ್ರೆ ನಿಮಗೆ ಉಂಡೆ ಕಟ್ಟಿಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಬಟ್ಟೆಯನ್ನು ತೇವ ಮಾಡಿ ಇಡ್ತಾ ಇದ್ದೀನಿ. ಸೊ ಇವಾಗ ಒಂದು ಕಡೆ ಬೌಲಲ್ಲಿ ನಾನು ಒಂದು ಪ್ಯಾನ್ ಇಟ್ಕೊಂಡು ಪಾಕವನ್ನು ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ಅರ್ಧ ಕೆ ಜಿಯಷ್ಟು ಶುಗರನ್ನು ತೊಗೊಂಡಿದ್ದೀನಲ್ಲ, ಅದನ್ನು ಫುಲ್ ಹಾಕ್ಕೊಂಡು ಇವಾಗ ಅದೇ ಬೌಲಲ್ಲಿರೋ ಒಂದು ವಾಟರ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಫುಲ್ಲು 500 ಗ್ರಾಮ್ಸ್ಗೆ 500 ಗ್ರಾಮ್ಸ್ ವಾಟರ್ನ ಹಾಕ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ನಿಮಗೆ. 300 ಗ್ರಾಮ್ಸ್ಗೆ ಗುಲಾಬ್ ಜಾಮ್ಗೆ ಶುಗರ್ ಸಿರಪ್ ಕೂಡ ಅಷ್ಟೇ ಕರೆಕ್ಟಾಗಿ ಆಗುತ್ತೆ. ಸೊ ನೋಡಿ, ಇವಾಗ ನಾನು ಸ್ವಲ್ಪ ಪಿಂಚ್ ಆಫ್ ಸಾಲ್ಟ್ ತೊಗೊಂಡಿದ್ದೀನಿ. ಅದನ್ನು ಸೇರಿಸ್ಕೊಂಡು ಅದರ ಜೊತೆ ಏಲಕ್ಕಿ ಪುಡಿ ಮತ್ತು ಕೇಸರಿ ದಳಗಳನ್ನ ಸೇರಿಸ್ಕೊಂಡು ಚೆನ್ನಾಗಿ ಪಾಕ ಮಾಡ್ಕೊಳ್ತೀನಿ. ಪಾಕ ಬಂದು ತುಂಬ ಗಟ್ಟಿನೂ ಇರಬಾರ್ದು, ಅದು ಅಷ್ಟು ತೆಳುನೂ ಇರಬಾರ್ದು. ತುಂಬ ಗಟ್ಟಿ ಆಯಿತು ಅಂದರೆ ನಿಮಗೆ ಗುಲಾಬ್ ಜಾಮ್ ಪಾಕ ಜಾಮ್ ಮಾಡಿದ ಮೇಲೆ ಅದರೊಳಗಡೆ ಹಾಕ್ತಿರಲ್ಲ, ಅದರೊಳಗಡೆ ಹೋಗಲ್ಲ. ನೋಡಿ, ಇಷ್ಟಿದ್ರೆ ಸಾಕು. ನೋಡಿ, ಇದು ಆಲ್ರೆಡಿ ಆಗಿದೆ. ಇದನ್ನು ಸೈಡ್ಗೆ ಇಟ್ಬಿಡೋಣ. ಇವಾಗ ನಾವು ಇದನ್ನು ಫ್ಲೇಮ್ನ ಆಫ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಇಟ್ಕೊಳ್ಳೋಣ. ಅದು ಬಿಸಿಯಾಗೇ ಇರಬೇಕು. ನೋಡಿ, ಇವಾಗ ಹಿಟ್ಟನ್ನು ನೋಡಿ ನಾನು ಹೆಂಗೆ ಕಟ್ತಿದ್ದೀನಿ ಅದೇ ಥರ ಕಟ್ಕೊಳ್ಳಿ. ಆವಾಗ ನಿಮಗೆ ರೌಂಡು ಚೆನ್ನಾಗಿ ಬರುತ್ತೆ, ಶೇಪು ಕೂಡ ಚೆನ್ನಾಗಿ ಬರುತ್ತೆ. ನೋಡಿ, ಇಷ್ಟು ರೌಂಡ್ ಇದ್ದರೆ ಸಾಕು. ನೋಡಿ, ಈ ಥರ ಹಿಂಗೆ ಪ್ರತಿಯೊಂದು ಹಿಟ್ಟನ್ನು ಕೂಡ ಇದೇ ಥರ ನಾನು ಕಟ್ಕೊಂಡು ಎಲ್ಲ ಉಂಡೆಗಳನ್ನ ರೌಂಡ್ ಮಾಡಿ ಇಟ್ಕೊಳ್ತಿದ್ದೀನಿ. ಮಧ್ಯದಲ್ಲಿ ನೋಡಿ, ಹಿಟ್ಟೇನಾದರೂ ನಿಮಗೆ ಬ್ರೋಕ್ ಆಗ್ತಾ ಇದೆ, ಆದರೆ ಡ್ರೈ ಆಗಿದೆ ಅಂದರೆ ನೀವು ಮಿಲ್ಕ್ ಅಲ್ವಾ ಅಥವಾ ವಾಟರ್ನ ಸೇರಿಸ್ಕೊಂಡು ರಿಟರ್ನ್ ಇದೇ ಥರ ಉಂಡೆ ಕಟ್ಕೊಳ್ಳಿ. ಸೊ ನೀವು ಎಲ್ಲ ಉಂಡೆಗಳನ್ನ ಕಟ್ಕೊಂಡು ಸೈಡಲ್ಲಿ ಇಟ್ಕೊಳ್ಳಿ. ನಾನು ಇವಾಗ ಒಂದು ಪ್ಯಾನ್ಗೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಉಂಡೆಗಳನ್ನ ಕರಿಯೋಕ್ಕೋಸ್ಕರ. ಎಣ್ಣೆ ಹಾಕುವಾಗನೂ ಅಷ್ಟೇ ತುಂಬ ಕಡಿಮೆನೂ ಹಾಕಬೇಡಿ. ನಿಮಗೆ ಗುಲಾಬ್ ಜಾಮ್ ಮೇಲೆ ತೇಲುವಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಸಪೋಸ್ ನೀವು ಎಣ್ಣೆ ಕಡಿಮೆ ಹಾಕಿದರೆ ಗುಲಾಬ್ ಜಾಮ್ ಹಾಕಿದ ತಕ್ಷಣವೇ ಅದು ಅಂಟ್ಕೊಬಿಡುತ್ತೆ ಕೆಳಗಡೆ. ಸೊ ನೋಡಿ, ಎಣ್ಣೆ ಕಾದಿದ ಮೇಲೆ ಒಂದು ಸಲ ನೋಡ್ಕೊಳ್ಳಿ. ಫಸ್ಟ್ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ. ಉಂಡೆ ಹಾಕ್ತಿದ್ದೀರಾ ಅನ್ನೋ ಟೈಮಲ್ಲಿ ಲೋ ಫ್ಲೇಮ್ ಮಾಡ್ಕೊಳ್ಳಿ. ಸ್ವಲ್ಪ ಫಸ್ಟ್ ಇದು ಟ್ರಿಪ್ಪಲ್ಲಿ ನಿಮಗೆ ಸ್ವಲ್ಪ ಲೇಟಾಗಿ ಆಗುತ್ತೆ. ಮತ್ತು ನೀವು ನೆಕ್ಸ್ಟ್ ಸೆಕೆಂಡ್ ಟೈಮಿಂದ ನೀವು ಹಾಕುವಾಗ ಬೇಗನೆ ಆಗುತ್ತೆ ಜಾಮೂನ್ಗಳ ಉಂಡೆ. ನೋಡಿ, ಇದೇ ಥರ ನೀವು ಜಾಮೂನ್ಗೆ ಯಾವುದೇ ಥರದ ಕೈಯನ್ನು ಅದರ ಪಕ್ಕದಲ್ಲಿ ಆಡಿಸಬೇಡಿ. ಅದು ಸ್ವಲ್ಪ ಆಡಿಸಿದ್ರು ಕೂಡ ನಿಮಗೆ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ನಾನು ಹೇಗೆ ಮಾಡ್ತಿದ್ದೀನಿ ಅದೇ ಥರ ಮಾಡಿ ಇದನ್ನು ತೊಗೊಂಡು ನೋಡಿ, ಆಲ್ರೆಡಿ ಆಗಿದೆ. ನಾನಿವಾಗ ಈ ಪಾಕಕ್ಕೆ ತೊಗೊಂಡು ಗುಲಾಬ್ ಜಾಮನ್ನು ಹಾಕ್ಬಿಡ್ತೀನಿ. ಹಾಕಿದ ಮೇಲೆ ಲಿಡ್ ಕ್ಲೋಸ್ ಮಾಡಿಬಿಡ್ಬೇಕು. ಅದು ಪಾಕ ಸ್ವಲ್ಪ ಬಿಸಿಯಾಗಿದ್ರೇ ಚೆನ್ನಾಗಿರುತ್ತೆ. ಸೊ ಇವಾಗ ಇದೇ ಥರ ಎಲ್ಲ ಉಂಡೆಗಳನ್ನು ಕಾಯಿಸ್ಕೊಂಡು ಕರ್ಕೊಳ್ಳೋಣ. ನಾನಿಲ್ಲಿ 2 ಶೇಪ್ ಮಾಡಿದ್ದೀನಿ, ಒಂದು ರೌಂಡ್ ಶೇಪ್ ಹಾಗೂ ಒಂದು ಓವೆಲ್ ಶೇಪಲ್ಲಿ. ತುಂಬಾ ಚೆನ್ನಾಗಿ ಬರುತ್ತೆ ಈ ರೆಸಿಪಿ. ಮ್ಯಾಂಗೋ ಗುಲಾಬ್ ಜಾಮೂನ್ ನಾನು ಫಸ್ಟ್ ಟ್ರೈ ಮಾಡಿದ್ದು. ನಾನು ಅಂದ್ಕೊಂಡೆ ಇದು ಫೇಲ್ಯೂರ್ ಆಗುತ್ತೆ ಅಂತ ಅಂದ್ಕೊಂಡೆ, ಬಟ್ ಇಲ್ಲ, ತುಂಬಾ ಟೇಸ್ಟಿಯಾಗಿ ತುಂಬಾ ಅದ್ಭುತವಾಗಿ ಬಂತು. ಸೊ ಐ ಆಮ್ ಶೋರಾಗಿ ಹೇಳ್ತಿದ್ದೀನಿ, ನೀವು ಮನೆಯಲ್ಲಿ ಮ್ಯಾಂಗೋ ಸೀಸನ್ ಮುಗಿಯೋಷ್ಟರಲ್ಲಿ ಇದನ್ನು ಟ್ರೈ ಮಾಡಿ. ಆಲ್ರೆಡಿ ಇದು ಮ್ಯಾಂಗೋ
ಮ್ಯಾಂಗೋ ಸೀಸನ್ ಮುಗಿತಾ ಬಂದಿದೆ. ಸೊ ಇನ್ನೂ ಸ್ವಲ್ಪ ಕೆಲವೊಂದು ಕಡೆ ಸಿಗುವಂಥ ಚಾನ್ಸಸ್ ಇರುತ್ತೆ. ಟ್ರೈ ಮಾಡಿ ಈ ರೆಸಿಪಿನ. ಐ ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತಲೇ ಅಂದ್ಕೊಳ್ತಿದ್ದೀನಿ. ಅಷ್ಟೇ ಅದ್ಭುತವಾಗಿ ಬಂದಿದೆ ಈ ರೆಸಿಪಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮುಖಾಂತರ ಶೇರ್ ಮಾಡಿ. ನೀವು ನನ್ನ ರೆಸಿಪಿನ ಎಲ್ಲಿಂದ ನೋಡ್ತಿದ್ದೀರಾ ಅಂತ ನಿಮ್ಮ ಊರಿನ ಪ್ಲೇಸ್ ನೇಮ್ಗಳನ್ನು ಕೂಡ ತಿಳಿಸಿ. ಹಾಗೆ ನಿಮಗೆ ಈ ಅಡುಗೆ ಇಷ್ಟ ಆಯಿತು ಅಂತಲೇ ಅಂದ್ಕೊಳ್ತೀನಿ. ಈ ರೆಸಿಪಿ ಹೇಗಿಂತ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸೋದು ಮಾತ್ರ ಮರಿಬೇಡಿ. ನೋಡಿ ಫೈನಲ್ ಲುಕ್ ಅಂತೂ ನೋಡಿ ಈ ಥರ ಬಂತು. ಆಲ್ರೆಡಿ ಗುಲಾಬ್ ಜಾಮು ಅರ್ಧದಷ್ಟು ಖಾಲಿ ಆಗಿಬಿಟ್ಟಿದೆ ವಿಡಿಯೋ ಮಾಡೋಷ್ಟರಲ್ಲಿ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಟೇಸ್ಟು. ತಿಂತಾ ಇದ್ದರೆ ಬಾಯಲ್ಲಿ ಮರಳಾಗಿ ಸಿಗುವಾಗ ಅದರದ್ದು ಒಂದು ತಿನ್ನೋದು ಜಾಗದಲ್ಲಿ 2-3 ತಿಂತೀರಾ. ಸೊ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಐ ಹೋಪ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.